ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗುರುಸ್ವಾಮಿ ಲಾಗ್ಸ್. ಸುಮಾರು ದಿನ ಆದ ನಂತರ ಏನಾದರೂ ಎಲ್ಲಿಗಾರು ಹೊರಗಡೆ ಹೋದ್ರಷ್ಟೇ ನಾನು ಲಾಗ್ ಮಾಡ್ತಿದ್ದೆ. ಸೊ ಇವತ್ತು ಮನೆಯಲ್ಲೇ ಯಾಕೆ ಲಾಗ್ ಮಾಡಬಾರ್ದು ಅಂತ ಅನ್ನಿಸ್ತು. ಅದನ್ನ ಐಡಿಯಾ ಕೊಟ್ಟಿದ್ದು ನಮ್ಮ ಫ್ರೆಂಡ್ ಫಿರ್ದೋಸ್ ಅವರು. ಸೊ ನೋಡೋಣ ಈ ಲಾಗ್ ಹೆಂಗೆ ಬರುತ್ತೆ. ಸ್ವಲ್ಪ ತುಂಬ ಶಾರ್ಟ್ ಆಗಿರುತ್ತೆ. ಸೊ ಇವತ್ತು ನಾವು ಇಷ್ಟು ದಿನ ಹಂಗೆ ಹಿಂಗೆ ಏನೇನೋ ಸಣ್ಣ ಸಣ್ಣ ಡಿಶ್ನ ಟ್ರಯಲ್ ಮಾಡ್ತಿದ್ವಿ. ಸೊ ಎಲ್ಲರೂ ಕುಕ್ಕಿಂಗ್ ಲಾಗ್ಸ್ ಹಾಕೋಣ, ಶಾರ್ಟ್ಸ್ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಪವನ್ ಅವರು ಊರಿಗೆ ಹೋಗಿಬಿಟ್ಟಿದ್ರು. ಸೊ ನಮ್ಮ ರೂಮ್ಮೇಟ್ಸ್ ಜೊತೆಗೆ ನಾವೇನೆಲ್ಲ ಸ್ಪೆಷಲಾಗಿ ಅಡುಗೆ ಮಾಡಿದಾಗ ಹಾಕೋಣ ಅಂತ ಇದ್ವಿ. ಸೊ ಇವತ್ತು ಸ್ಪೆಷಲಾಗಿ ಒಂದು ಡಿಶ್ನ ಮಾಡೋಕ್ಕೆ ಹೋಗ್ತಿದ್ದೀವಿ. ಆ ಡಿಶ್ನ ಹೇಗೆ ಮಾಡ್ತಿದ್ದಾರೆ ಅಂತ ಇಬ್ಬರು ಮೇನ್ ಕುಕ್ ಇದ್ದಾರೆ, ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಮೇನ್ ಚೆಫ್ ಕುಕ್ ಏನಂತ ಅನ್ಬೇಕು ಇದಕ್ಕೆ? ಪಕಾತಿ ಅಂದರೆ ಕುಕ್ಕಾ? ಪಕಾತಿ ಹಿಂದಿಯಲ್ಲೇ ಪಕಾತಿ ಅಂದ್ರೆ ಕುಕ್ಕಿಗೆ ಅಂತಾರೆ. ಕುಕ್ ಇವರು ನಮ್ಮ ಮೊದಲನೇ ಚೆಫ್. ಸೊ ಏನಂತ ಹೇಳ್ತೀರಾ, ಇವತ್ತೇನು ಮಾಡಕ್ಕೆ ಹೊರಟಿದ್ದೀರಾ? ನಾವು ಇವತ್ತು ಸ್ಪೆಷಲ್ ಲಚ್ಚ ಪರೋಟ ಮಾಡ್ತಿದ್ದೀವಿ. ಎಂಥ ಪರೋಟ? ಲಚ್ಚ ಪರೋಟ. ಆಲೂ ಪರೋಟ ಅಂದ್ರೆ ಅದೇ ಅದು ಮತ್ತೆ ಮಿಕ್ಸ್ ಮಾಡಿಕೊಂಡು ಒಂದು ವೆರೈಟಿ ಟೈಪ್. ರೈಟ್. ಬಿಫೋರ್ ಮಾಡಿದ್ರೆ ಯಾವತ್ತಾದರೂ ಟ್ರೈ ಮಾಡ್ತಿದ್ದೀವಿ, ಹೇಗಾಗುತ್ತೆ ಅಂತ. ಇವಾಗ ಎಲ್ಲ ಸಾಮಗ್ರಿ ಎಲ್ಲ ರೆಡಿ ಮಾಡಿ. ಸೊ ನೀವೇನು ಹೇಳ್ತೀರಾ, ನಿಮ್ಮ ಪಾಕ ಪ್ರವೀಣ ಅಂತ ಹೇಳ್ಬೋದಾ? ಇವ್ರದ್ದು ಏನು ಮಾಡಿದ್ದೀರಾ? ಆಲೂಗಡ್ಡೆ ಇದೆಲ್ಲ ಮ್ಯಾಶ್ ಮಾಡಿ, ಈರುಳ್ಳಿ ಅದೆಲ್ಲ ಚೆನ್ನಾಗಿ ಹೆಚ್ಕೊಟ್ಟಿದ್ದಾರೆ, ಚೆನ್ನಾಗಿ ಎಲ್ಲ ಚಾಪ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅಷ್ಟು ಚೆನ್ನಾಗಿ ಬಂದೈತೆ. ಯಾರು ಈಗ ಯಾರ್ಯಾರು ಅಂತ ಹೇಳಬಲ್ಲಿ ಪ್ರತಿಯೊಬ್ಬರು ನಾನು ಗೈಸ್ ಹೆಚ್ಚಿದ್ದು. ಯಾಕಂದ್ರೆ ನಾನು ಇದು ಮಿಕ್ಸ್ ಮಾಡಿದ್ದೀನಿ. ಹಿಟ್ ಕಲ್ಸಿದ್ದ ಫಿಲ್ಡೋಸು ಅವನು ಚೆನ್ನಾಗಿ ಕಲ್ಸಿದ್ದಾನೆ. ನಂದು ಹೇಳು ಏನು ಮಾಡೋದಂತ. ನಮ್ಮ ಗುರುಸ್ವಾಮಿಗಳು ಅವರು ಗುರುಗಳ ತರ ಆಗಿ ಫೈನ್ ಚಾಪ್ ಮಾಡಿದ್ದಾರೆ. ಗುರುಸ್ವಾಮಿ ಅವರು ಮಾಡೋದು ಒಂದೇ, ಅದು ಕಟ್ ಮಾಡೋದು ಮತ್ತೆ ಇನ್ನೇನು ಅಂದ್ರೆ ಚಿತ್ರಾನ್ನ ಒಂದು ಚೆನ್ನಾಗಿ ಮಾಡ್ತಾರೆ, ಒಗ್ಗರಣೆ ಒಂದು ಚೆನ್ನಾಗಿ ಮಾಡ್ತಾರೆ. ಯಾವತ್ತಾದ್ರೂ ತಿನ್ಬೇಕಂದ್ರೆ ನಮ್ಮ ಮನೆಗೆ ಬನ್ನಿ. ಅಡ್ರೆಸ್ ಬಂದ್ಬಿಟ್ಟು ಬಿಡದಿ ಪಿಚ್ಚಕಟ್ಟಪಾಳ್ಯ, ಯಾವ ನಂಬರ್ ಇದು? ನಿಯರ್ ವಾಟರ್. ಎಲ್ಲ ಸಾಮಗ್ರಿಗಳು ಇಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ, ನೀವು ನೋಡ್ಬೋದು. ಈ ಹಿಟ್ಟನ್ನ ಒಂದು ಸ್ವಲ್ಪ ಅದು ರೆಸ್ಟ್ ಮಾಡಕ್ಕೆ ಇಟ್ಟಿದ್ದೀವಿ, ಸ್ವಲ್ಪ ಚೆನ್ನಾಗಿ ಸ್ಮೂತ್ ಆಗಲಿ ಮತ್ತೆ ಫ್ಲೆಕ್ಸಿಬಲ್ ಇರಲಿ ಅಂತ. ಓಹೋ, ಯಾಕಂದ್ರೆ ಪರೋಟೆ ಮಾಡ್ಬೇಕಾದ್ರೆ ಹಿಟ್ಟು ಹರ್ಕೊಂಡು ಹೋಗುತ್ತೆ, ಆ ಥರ ಆಗಬಾರ್ದು ಅಂತ ಇದನ್ನ ನಾವು ಮಾಡಿದ್ದಾರೆ. ಇವತ್ತೇನು ವಿಶೇಷ ಲಾಗ್ ಮಾಡೋಕ್ಕೆ ಅಂದ್ರೆ ನಮ್ಮ ಮನೆಗೆ ಇನ್ನೂ ಇಬ್ರು ಇದ್ರು. ಒಬ್ರು ಪಾಂಡ, ಇನ್ನೊಬ್ರು ಮಲ್ಲಿಕಾರ್ಜುನ್ ಅಂತ. ಅವರು ಊರಿಗೆ ಹೋಗಿದ್ದಾರೆ. ಸೊ ಅವರಿಗೆ ಒಬ್ಬ ಜಿಮ್ ಬಿಲ್ಡರ್. ಸೊ ಅವ್ರು ಇಲ್ದಾಗ ನಾವು ಈ ತರ ಏನೋ ಸ್ಪೆಷಲ್ ಆಗಿ ಡಿಶ್ ಮಾಡಿದ್ರು ಇವರು. ಬಟ್ ಆಲೂ ಪರಾಟ ಅಂತ ಏನೋ ಹೊಸ್ದಾಗಿ ಕಂಡಿಡ್ದು ಮಾಡಿದ್ದಿಲ್ಲ. ಸೊ ಅವ್ರಿಗೆ ಉರ್ಸಕ್ಕು ಅಂತ ಹೇಳಿ ಮಾಡ್ತಿರ್ತಕ್ಕಂಥ ಡಿಶ್ ಇದು. ಫಸ್ಟ್ ಆಫ್ ಆಲ್ ಇದಕ್ಕೆ ಏನ್ ಪಲ್ಯ ಮಾಡ್ತಿದ್ದೀರಾ? ಮೊಸರು ಬಜ್ಜಿ. ಗೈಸ್, ಯಾಕೋ ಇದು ಇಟ್ ವಿಲ್ ಕಮ್ಸ್ ಔಟ್ ವೆರಿ ಬ್ಯಾಡ್ ಅಂತ ಅನ್ಕೋಬಾರ್ದು. ಆಲ್ವೇಸ್ ಬಿ ಪಾಸಿಟಿವ್. ಕರೆ ನೋಡಿ, ಲತುಡೆ ಮತ್ತೆ ಮಣೆ ಅಂತ ಕರೀತಾರೆ. ಇದಕ್ಕೆ ಲಟ್ಟಣಿಗೆ ಅಂತಾನು ಕರೀತಾರೆ. ನಾವು ಆಡು ಭಾಷೆ ಲತುಡಿ ಅಂತೀವಿ. ಲತುಡಿ ಮತ್ತೆ ಮಣೆನ ಕರೆಕ್ಟಾಗೆ ಈ ತರ ಟಿಶ್ಯೂ ಪೇಪರ್ ಇದ್ರೆ ಯೂಸ್ ಮಾಡ್ಕೊಂಡು ಒರೆಸ್ಕೊಂಬಿಡಿ. ನೋಡಿ, ಇವನು ಕನ್ನಡ ಲಾಕ್ಸಲ್ಲಿ ಹಿಂದಿ ಟೀಚ್ ಮಾಡಕ್ ಬರ್ತಾನೆ. ನೀವು ತಲೆ ಕೆಡ್ಸ್ಕೋಬೇಡಿ ಗೈಸ್. ಕಲ್ತ್ಕೊಳ್ಳಿ ಗೈಸ್, ನಿಮಗೆ ಒಳ್ಳೇದಾಗುತ್ತೆ ನನ್ನ ಕಡೆಯಿಂದ. ಈಗ ಏನಿಲ್ಲ, ಜಸ್ಟ್ ಅದರಿಂದ ಇದನ್ನ ಅದ್ರೊಳಗೆ ಫಿಲ್ ಮಾಡಿ ಉದ್ದದಷ್ಟೇ. ಅದಕ್ಕೆ ಆಲೂ ಪರೋಟ ರೆಡಿ ಆಗುತ್ತೆ. ಏನಂತೀರಾ? ಈಗ ನಾನು ಗುರುಸ್ವಾಮಿ. ಸೊ ಸ್ವಲ್ಪ ಕುಕ್ಕಿಂಗ್ ಚಾನಲಲ್ಲಿ ಫನ್ ಇರಲಿ ಅಂತ ಕುಕ್ಕಿಂಗ್ ಚಾನಲ್ ಅವರು ಹೇಗೆ ತಮ್ಮ ಸಾಮಗ್ರಿಗಳನ್ನು ತೋರಿಸ್ತಾರೆ ಆ ಥರ ಸ್ವಲ್ಪ ತೋರಿಸೋಣ, ನಮ್ಮ ಕಲೆನ ಪ್ರೋತ್ಸಾಹಿಸೋಣ. ಏನಂತೀರಾ? ಮುಗಿಸಿ ಇಲ್ಲಿ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಅಹಮದ್ ಅವರು ಸ್ಟಾರ್ಟ್ ಮಾಡಿ ಉತ್ತಾ ಇದ್ದಾರೆ. ಇವರು ಸ್ಟಫಿಂಗ್ ಮಾಡಿಕೊಡ್ತಿದ್ದಾರೆ. ಸೊ ನೋಡ್ಬೋದು, ಇದು ಆಲೂಗಡ್ಡೆ ಮಿಶ್ರಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಆಲೂಗಡ್ಡೆ, ಈರುಳ್ಳಿ, ಮೆಣಸಿನಕಾಯಿ, ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಚಾಟ್ ಮಸಾಲ ಇವೆಲ್ಲವನ್ನು ಕ್ಲೀನ್ ಆಗಿ ಹಾಕೊಂಡು, ಇವೆಲ್ಲವನ್ನು ಸ್ವಚ್ಛವಾಗಿ ಹಾಕೊಂಡು. ಓಕೆ, ಇದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರುತ್ತಿರುವ ಕಿಚನ್ ಕ್ವಾಟ್ಲೆ ಕಿಚನ್. ಇದು ಕ್ವಾಟ್ಲೆ ಕಿಚನ್ ಅಲ್ಲ, ನಿಮ್ಮ ಬ್ಯಾಚುಲರ್ಸ್ ಕಿಚನ್ಗೆ ಸ್ವಾಗತ, ಸುಸ್ವಾಗತ.
ಬ್ಯಾಚುಲರಿ ಕನ್ನಡದಾಗ ಏನಂತಾರೆ ಅಂತ ಕಮೆಂಟ್ ಮಾಡಿ. ಒಬ್ರೇ ಇದ್ದವ್ರು. ಒಬ್ಬರೇ ಇದ್ದವ್ರಂತೆ. ಸೊ ಇಲ್ಲಿ ಸ್ಟಫಿಂಗ್ ಮಾಡ್ತಿದ್ದಾರೆ ನೋಡಿ, ಈ ಥರ ಇದು ಆ್ಯಕ್ಚುಲಿ ದಿಸ್ ಇಸ್ ಮೋದಕ ಥರ ಬರ್ತೈತಿ, ಈ ಥರ ಮಾಡಬಾರ್ದು. ಏನೋ ನಮ್ಮ ಇವರು ಮಾಡ್ತಿದ್ದಾರೆ, ಅಕ್ಸೆಪ್ಟಬಲ್. ಇಷ್ಟೆಲ್ಲ ಹರ್ಡಲ್ಸ್, ಇಷ್ಟೆಲ್ಲ ಪ್ರಾಬ್ಲಮ್ಸ್, ಅದೆಲ್ಲ ಅಡಿಗೆ ಮಾಡ್ಕೊಂಡು ಕೂಡ ಕೊನೆಗೂ ಮಂದಹಾಸದಿಂದ ಈ ತರ ಒಂದು ಲಾಗ್ ಮಾಡ್ಕೊಂಡು ಖುಷಿಯಿಂದ ಬದುಕ್ತಿದೀವಿ ಅಂತಂದ್ರೆ ನಾವು ನಿಜವಾಗ್ಲೂ ಏನು ಸಾಧಕರು. ಒಬ್ರೊಬ್ ನಮ್ಮ ಮನೇಲಿ ಹೆಂಗೆ ಅಂದ್ರೆ ಒಬ್ರೊಬ್ರು ಒಂದೊಂದ್ ದಿನ ಒಂದೊಂದು ಕೆಲಸ ಮಾಡ್ಬೇಕು. ಸೊ ಇವತ್ತು ಯಾಕೆ ಎಲ್ಲರೂ ಸೇರಿ ಅಡಿಗೆ ಮಾಡ್ತಿದೀವಿ, ಇಷ್ಟೊಂದು ಟೈಮ್ ಎಲ್ಲರೂ ಸ್ಪೆಂಡ್ ಮಾಡ್ತಿರೋದು ಒಂದ್ ಕೆಲ್ಸದ ಮೇಲೆ ಇವತ್ತೇ. ಯಾಕೆ ಅಂತಂದ್ರೆ ಇವತ್ತು ಇಬ್ರು ಮನೇಲಿ ಇಲ್ಲ, ಮಲ್ಲಿಕಾರ್ಜುನ್ ಮತ್ತೆ ಪಾಂಡ ಅಂತ, ಅವರು ಊರಿಗೆ ಹೋಗಿರೋ ಕಾರಣ ಎಲ್ಲ ಕೆಲಸ ಅಲ್ಲ, ಇದೊಂದು ಕೆಲಸನ ಎಲ್ಲರೂ ಸೇರಿ ಮಾಡೋಣ ಅಡುಗೆನ ಅಂತ ಅನ್ಕೊಂಡು ಮಾಡ್ತಾರೆ. ಅದಕ್ಕೆ ಇದೆಲ್ಲ ಟೈಮಿಂಗ್ಸ್ ಕೂಡ ಬಂದಿಲ್ಲ ಅಂದರೆ ಒಬ್ಬರು ಯುಟೆನ್ಸಿಲ್ಸು, ಒಬ್ಬರು ಗ್ರೂಮಿಂಗು, ಒಬ್ಬರು ಗ್ರೂಮಿಂಗ್ ಅಂದ್ಬಿಟ್ರೆ ಮತ್ತೆ ಎಲ್ಲ ರೆಡಿ ಆಗ್ತಾ ಹೋಗ್ಬಿಡ್ತಾರೆ. ಬ್ರೂಮಿಂಗು, ಒಬ್ರು ಮಾಪಿಂಗು ಅಂತ ಎಲ್ಲ ಹೋಗ್ಬಿಡ್ತಿದ್ರು. ಸೊ ಇವತ್ತು ಸೇರಿ ಅಡುಗೆ ಮಾಡ್ತಿದ್ದೀವಿ. ಸೊ ಚೆನ್ನಾಗಿರ್ಲಿ ಚೆನ್ನಾಗಿಲ್ಲದೆ ಇರಲಿ, ಎಲ್ಲ ಪ್ರೀತಿಯಿಂದ ಮಾಡಿರೋದು. ಸೊ ದಯವಿಟ್ಟು ತಿಂದು ಬಿಡ್ತೀವಿ, ನೆಗೆಟಿವ್ ಹೇಳ್ತಿಲ್ಲ ನಾನು. ಅದು ಚೆನ್ನಾಗಿ ಬರಲ್ಲ ಅಂತ ನೋಡಿ ಯಾಕೆ ಅನಿಸ್ತೈತೆ. ನೋಡು ಇವ್ನು ಮಾಡ್ತಿದ್ದಾರೆ ಅಂತ ಆಮದ್ ಈ ವಾರ ಮಾಡಿದ್ರಲ್ಲಿ ಯಾವ್ದು ಕೆಡ್ಸಿಲ್ಲ ಅಡಿಗೆ. ಈ ವಾರ ಫುಲ್ ಅವನೇ ಅಡಿಗೆ ಮಾಡಿರೋದು. ಹಂಗೆ ಹೇಳ್ತಿಲ್ಲ ನಾನು, ನೆಗೆಟಿವ್ ಮಾತಾಡ್ಬೇಡ. ಏನಂತಾರೆ ದೃಷ್ಟಿ ಬಿಡ್ತಾ ಏನ್ ಮಾಡ್ತೀಯ? ನಮ್ ದೃಷ್ಟಿ ನಾವು ಅವ್ರು ನೋಡೋಷ್ಟಿಂದ ಅವ್ರು ತಿಂದಿರ್ತೀವಿ. ಎಲ್ಲಕ್ಕಿಂತ ಡೇಂಜರ್ ಏನ್ ಗೊತ್ತಾ? ನಮ್ ದೃಷ್ಟಿ ನಮಗೆ ಬೀಳೋದು. ಓ, ನನ್ನ ದೃಷ್ಟಿ ಅಪ್ಪ, ನಾವು ಅಡಿಗೆ ಮಾಡಿದ್ರೆ ನಮ್ ದೃಷ್ಟಿ ಬೀಳತ್ತೇನು? ಬೀಳ್ಬೋದು, ಹೇಳಕ್ಕಾಗಲ್ಲ. ಬೀಳಲ್ಲ ನಂಗೆ. ಅದ ಹೆಂಗ್ ಬೀಳ್ತೈತಿ? ನಿನಗೆ ಏನ್ ಗೊತ್ತು ದೃಷ್ಟಿ ಬೀಳೋದು? ಅಲ್ಲೋ ನೀನ್ ಗುರು ಆಗಿ ನಿನ್ ಗೊತ್ತಿಲ್ಲ ಹೆಂಗ? ಓ ಗುರು ಅಲ್ಲ, ಸಾರಿ ಸ್ವಾಮಿ ಆಗಿ. ಓಕೆ ಇವಿಲೈ. ಹಾ, ಇವಿಲೈ. ಸೊ ನಾ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ, ಯಾವುದೇ ದೃಷ್ಟಿ ಬೀಳ್ಬಾರ್ದು, ನಮ್ಮ ಹೊಟ್ಟೆ ಚೆನ್ನಾಗಿರ್ಬೇಕು, ನಾವು ಉಣ್ಣದೇ ಒಂದೊತ್ತು. ಲವ್ಡ್ ಬಾಸ್ ಅವರು. ನಾನು ಬಾಸ್ ಏನಿಲ್ಲಪ್ಪ, ಮತ್ತೆ ಏನು ಡಾನಾ? ನೋಡಿ ಬಾಸೇ ಡಿಸಿಪ್ಲಿನೇ ಚೆನ್ನಾಗೈತೆ. ಬಿಲವ್ಡ್ ಬಾಸ್ ಅವರು. ಇದು ಆಲೂ ಪರೋಟನ ಬೇಯಿಸಿದ್ದಾರೆ. ನಾನು ವಿಡಿಯೋ ಮಾಡ್ಬೇಕಾದ್ರೆ ಇದು ಹೊಡ್ಕೊಂಡು ಹೋಗಿದೆ. ಬಿಫೋರ್ ಮಾಡಿರೋವೆಲ್ಲ ಚೆನ್ನಾಗಿ ಬಂದತ್ತೆ. 1 2 3 ನೋಡಿ, ನಾನು ಅನ್ಕೊಂಡಿದ್ದೆ ಚೆನ್ನಾಗಿ ಬರಲ್ಲ ಅಂತ, ಬಟ್ ಚೆನ್ನಾಗಿ ಬಂದತ್ತೆ. ತಿನ್ಬೋದಲ್ಲ? ತಿನ್ಬೋದು. ಹಾಂ, ತಿನ್ಬೋದು ಆರಾಮ್ಸೆ. ಇದು ಅಲ್ಲಿ ಏನಂತೆ, ಅಲ್ಲೊಂದು ವರ್ಡ್ ಬಂತು, ಏನು ಚಪ್ಪರಿಸ್ಬೋದಂತೆ, ಬಾಯಿ ಚಪ್ಪರಿಸ್ಕೊಂಡು ತಿನ್ಬೋದಂತೆ. ಸೊ ಈ ಒಂದು ಪರೋಟನ ಟೇಸ್ಟ್, ಅದು ಹಿಟ್ಟು ಹಾಕ್ಮ ಅಂತಂದರೆ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕೊಂಡಿವಿ. ನಮಗೆ ಅದು ಕಲಿಸ್ಬೇಕಾದ್ರೆ ಅದು ಮಾಯ್ಶ್ಚರ್ನೆಸ್ ಗೊತ್ತಾಗಲಿಲ್ಲ. ಸ್ವಲ್ಪ ಜಾಸ್ತಿ ಹಿಟ್ಟಾಕಿ ಅದನ್ನ ಮಾಡ್ಬೇಕಂತ ಪರಿಸ್ಥಿತಿ ಬಂತು, ಯಾಕೆಂದರೆ ಫುಲ್ಲು ಅಂಟುತ್ತಿತ್ತು. ಸೊ ಹಿಟ್ಟಾಕಿದ್ದಕ್ಕೆ ಸ್ವಲ್ಪ ಬಂದಿದ್ದು. ನಾವೆಲ್ಲದನ್ನ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋದ್ರಿಂದ ಪ್ರೀತಿಯಿಂದ ನಾವೇ ಮಾಡಿದ್ದೀವಿ. ಸೊ ಪ್ರೀತಿಯಿಂದ ತಿಂತೀವಿ. ಸೊ ಅದು ಚೆನ್ನಾಗಾಗುತ್ತೆ. ನಾವೀಗ ಬಿಗ್ ಬಾಸ್ ರಕ್ಷಿತಾ ಅವ್ರನ್ನ ಇಮಿಟೇಟ್ ಮಾಡಕ್ ಹೋಗ್ತಿದ್ದೀವಿ. ಇವರಿಗೆ ಅವ್ರು ಯಾರು ಅಂತ ಗೊತ್ತಿಲ್ಲ, ಸೊ ನಾನೇ ಹೇಳ್ಕೊಡ್ಬೇಕು. ಅವ್ರು ರಸಕಲ ನೋಡಿ ಹೇಳಿದ್ರು, ನಾವು ಪರೋಟ ನೋಡಿ ಹೇಳ್ತಿದ್ದೀವಿ. ಪರೋಟಾಗೆ ನೋಡಿ ನಾನು ಫ್ಯಾನ್ ಆಗ್ಬಿಟ್ಟೆ. ಪರೋಟಾಗೆ ನೋಡಿ ನಾನು ಫ್ಯಾನ್ ಆಗ್ಬಿಟ್ಟೆ. ಹೇಳ ಮುಂದೆ. ಹೇಳ್ತೀನಿ, ಇದು ನನ್ನ ಜೀವದ ಗಂಟು, ಇದು ನನ್ನ ಜೀವದ ಗಂಟು. ಪರೋಟಾಗೆ ನೋಡಿ ನಾನು ಫ್ಯಾನ್ ಆಗ್ಬಿಟ್ಟೆ. ಪರೋಟಾಗೆ ನೋಡಿ ನಾನು ಫ್ಯಾನ್ ಆಗ್ಬಿಟ್ಟೆ. ಬನ್ನಿ ತಿನ್ನೋಣ, ಬನ್ನಿ ತಿನ್ನೋಣ ಪರೋಟ. ಪರೋಟ ಬಿಸಿ ಬಿಸಿ ಆಲೂ ಪರೋಟ ಸವಿಯಲು ಸಿದ್ಧ. ನೀವು ನೋಡ್ಬೋದು, ನಾವು ಇವತ್ತು ಆಲೂ ಪರೋಟ ಮಾಡಿದ್ದೀವಿ. ನೀವೇನು ಹೇಳ್ತೀರಾ? ಹೋಗೋದು ಸ್ಪೀಚ್ಲೆಸ್. ನೀನು ಹೇಳ. ತಡಿಯ ಚೆನ್ನಾಗಿದೆ, ಊಟ ಮಾಡೋಣ ಬನ್ನಿ. ನೀನು? ಇದು ನಾನೇ ಮಾಡಿದ್ದು, ನಾನೇ ಖುಷಿ ಆಗ್ತಿದ್ದೀನಿ. ನನಗೆ ಶಾಕ್ ಆಗ್ತಿದೆ ಎಷ್ಟು ಚೆನ್ನಾಗಿ ಮಾಡಿದ್ದು ನಾನು ಅಂತ. ಅಂದರೆ ನಮ್ಮ ಲೆವೆಲಿಗೆ ಚೆನ್ನಾಗೈತೆ ಅಂತ. ಯಾವತ್ತು ಇದೇ ಡೈಲಾಗ್ ಹೊಡೆಯೋದು ಅಹಮದ್ ಸಾಬ್ ಅವರು. ಅಹಮದ್ ಯಾವಾಗಲೂ ಹಿಂಗೆ ಹೊಡೆಯೋದು ಡೈಲಾಗು. ನಮ್ಮ ಲೆವೆಲಿಗೆ ಏನೋ ಓಕೆ ಅಂತೈತೆ. ನೆಕ್ಸ್ಟ್ ಇದಕ್ಕಿಂತ ವೆರೈಟಿ ಡಿಶ್ಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ನೀವು ನೋಡಿ, ನೀವು ಟ್ರಯಲ್ ಮಾಡಿ ಹೇಳ್ಬೋದು. ಇದಕ್ಕಿಂತ ವಿವರವಾಗಿ ನೆಕ್ಸ್ಟ್ ಮಾಡ್ತೀವಿ. ಸೊ ಆವಾಗ ಪ್ರೋತ್ಸಾಹ ಕೊಡ್ತಾರೆ. ಈಗ ಟ್ರಯಲ್ ನೋಡಿ, ನಗಂಗಿದ್ರೆ ನಗ್ರಿ, ಏಳ್ಸಂಗಿದ್ರೆ ಏಳಿಸಿ, ಕಟ್ ಮಾಡಿ ಅಂತ ಅಹಂಕಾರದಿಂದ ಹೇಳ್ತಿಲ್ಲ. ಸೊ ಇವೆರಡರಲ್ಲಿ ಒಂದು ಮಾಡ್ತೀರಾ. ಸೊ ಮಾಡಿ ನಮ್ಮಂಥವ್ರನ್ನ ಬೆಳೆಸಿ.